ಆ್ಯಂಡ್ ತುಂಬ ಜನ ನಾಟಕ ಮಾಡೋರಿಗೆ ನಾಟಕದಲ್ಲೇ ಒಂದು ಜೀವನ ಕಟ್ಕೋಬೇಕು, ನಾಟಕನೇ ಒಂದು ಮಜಾ ಇದೆ, ಅದರೊಂದು ಲೈಫ್ ಇದೆ, ಬದುಕಿದೆ ಅಂತ ಅನ್ಕೋತಾರೆ. ಬಟ್ ಆಗಿದ್ದ ಹುಡುಗ ಶಿವಕುಮಾರ್ ಮನಸ್ಥಿತಿ ಹೇಗಿತ್ತು? ಒಬ್ಬ ಸಿನಿಮಾ ನಾಯಕ ನಟ ಆಗಬೇಕು ಅನ್ನೋ ಒಂದು ಹುಚ್ಚು ಹುಟ್ಟಿತ್ತ ಆ ಟೈಮಲ್ಲಿ? ಅಲ್ಲ, ಆಗ ಇನ್ನೂ ನಾಟಕ ಮಾಡೋಣ ಅಂತ ಇತ್ತು. ಸೀರಿಯಲ್ಗಳು ಟ್ರೈ ಮಾಡಿದ್ದೆ. ವಟಾರ ಅಂತ ಒಂದು ಸೀರಿಯಲ್ ಬಂದು ಟ್ರೈ ಮಾಡೋಗಿದ್ದೆ. ಆ ಟ್ರೈ ಮಾಡ್ಬೇಕಾದ್ರೆ ನಾನು ರಿಜೆಕ್ಟ್ ಮಾಡ್ಬಿಟ್ಟಿದ್ರು. ಓಕೆ, ಆಗಲ್ಲ ಅಂತ ಆಡಿಷನ್ ಕೊಟ್ಟೆ, ವರ್ಕ್ ಆಗಲಿಲ್ಲ. ವಾಪಸ್ ಪುನಃ ಮಂಡ್ಯಕ್ಕೆ ಬಂದೆ. ನಾಟಕ ಶುರು ಮಾಡಿದ್ವಿ, ನಾಟಕ ನಡೀತಾ ಇತ್ತು. ಹಂಗೆ ಟ್ರೈ ಮಾಡ್ತಾ ಇದ್ದೆ. ಅಂದರೆ ನಾಟಕಕ್ಕೆ ಬರ್ತಿದ್ದಂಗೆ ನಿಮ್ಗೆ ಅದೊಂಥರ ಈ ಸಿನಿಮಾ ಸೀರಿಯಲ್ಲು ಎಲ್ಲ ಒಂಥರ ನಿಮಗೆ ಅದು ಒಂದೇ ಮರದ ಬೇರೆ ಬೇರೆ ರೆಂಬೆಗಳ ಥರ ಅವೆಲ್ಲವೂ ನಿಮ್ಮನ್ನು ಸೆಳೀತಾ ಹೋಗ್ತವೆ. ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಆ ಆಸಕ್ತಿ ಅಲ್ಲಿಂದ ಶುರುವಾಗ್ಬಿಡುತ್ತೆ ನಿಮಗೆ. ಆ ಆಸಕ್ತಿ ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ನೀನಾಸಂ ಅಂತ ಒಂದಿದೆ, ನೀಲಕಂಠೇಶ್ವರ ನಾಟ್ಯ ಸಂಘ. ನೀನಾಸಂ ಅಂದರೆ ನಾನು ಕೇಳಿ ಇದೇನು ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ. ನಾನು ಯಾವ ಕಿವಿಗೆ ಬಿದ್ದಿತ್ತು ಮೊದಲನೇ ಫಸ್ಟ್ ಟೈಮ್ ಕಿವಿಗೆ ಬಿದ್ದಿದ್ದು ಮಂಡ್ಯದಲ್ಲಿ. ಅದೇ ಈ ಜನಧನಿನಲ್ಲಿ ನಾನು ನಾಟಕ ಮಾಡ್ಬೇಕಾದ್ರೆ, ಸ್ಮಶಾನ ಕುರುಕ್ಷೇತ್ರ ನಾಟಕ ಮಾಡ್ಬೇಕಾದ್ರೆ ನನ್ನ ಕಿವಿಗೆ ಬಿತ್ತು. ಆ ಪ್ರಮೋದ್ ಶಿಗ್ಗಾಂವ್ ಅಂತ ಬಂದಿದ್ರಲ್ಲ, ಅವರು ನೀನಾಸಂನವರು. ಅಲ್ಲಿ ಸ್ಟೂಡೆಂಟ್ ಅವ್ರು ನಮ್ಗೆ ನಾಟಕ ಮಾಡಿಸ್ತಾ ಇದ್ರು. ಅಲ್ಲಿಂದ ನೀನಾಸಂಗೆ ಹೋಗು, ನಿನಗೆ ಇಷ್ಟೆಲ್ಲ ಆಸಕ್ತಿ ಇದೆ ಅಂತಂದ್ಮೇಲೆ ನಿನಗೆ ಇನ್ನೂ ಜವಾಬ್ದಾರಿಗಳು ಇನ್ನೂ ಬಿದ್ದಿಲ್ಲ ನಿನ್ನ ಮೈ ಮೇಲೆ, ನೀನು ನೀನಾಸಂಗೆ ಹೋಗು ಅಂತ ನನ್ನ ಫ್ರೆಂಡ್ ಒಬ್ಬ ಬಸ್ ಕುಮಾರ್ ಅಂತಿದ್ದ ಮಂಡ್ಯದಲ್ಲಿ, ಅವ್ನು ಹೇಳ್ದ. ಎಂತ ಬ್ಯೂಟಿಫುಲ್ ಸಜೆಷನ್ ಅಲ್ವಾ ಅದು? ಅಂದ್ರೆ ಜವಾಬ್ದಾರಿಗಳು ಇನ್ನು ಮೈ ಮೇಲೆ ಬಿದ್ದಿಲ್ಲ, ಈಗ ಹೋಗು ಅಂತ ಅನ್ನೋದು. ಈಗ ಹೋಗು ಅಂತ ಅವ್ರು ನೆನ್ಸ್ಕೋಬೇಕು. ಅವ್ರ ಫ್ಯಾಮಿಲಿಯವರು ಅಷ್ಟೇ ನನಗೆ ತುಂಬ ಸಲ ಅವ್ರ ಮನೇಲಿ ಊಟ ಹಾಕಿದ್ದಾರೆ. ಮಂಡ್ಯದಲ್ಲಿ ತುಂಬ ಜನ ನನಗೆ ಸ್ನೇಹಿತರ ಮನೇಲಿ ಊಟ ಮಾಡಿದ್ದೀನಿ. ಯಾಕಂದ್ರೆ ಮಂಡ್ಯದಲ್ಲಿ ಇರೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಬೈರಾಜಿ ಅಂತ ನನ್ನ ಸ್ನೇಹಿತರುಗಳು, ದಲಿತ ಸ್ನೇಹಿತರುಗಳಿದ್ರು ಒಂದು ಅಷ್ಟು ಜನ ಫ್ರೆಂಡ್ಸ್ಗಳೆಲ್ಲರೂ. ಅವ್ರ ಹಾಸ್ಟೆಲ್ ಇತ್ತು, ಅಲ್ಲಿ ಊಟ ಮಾಡ್ತಿದ್ದೆ ನಾನು. ಅವ್ರ ಹಾಸ್ಟೆಲ್ ಊಟ ಮಾಡ್ತಿದ್ದೆ, ಅವ್ರ ರೂಮಲ್ಲಿ ಮಲ್ಕೋತಾ ಇದ್ದೆ ನಾನು. ಅವ್ರು ಜಾಗ ಕೊಟ್ಟಿದ್ರು ನನಗೆ ಮಲಗೋಕ್ಕೆಲ್ಲ. ಅವರು ಎಲ್ಲ ಫ್ರೆಂಡ್ಸ್ ನನಗೆ. ಅಲ್ಲಿ ಅವ್ರ ಹಾಸ್ಟೆಲ್ಗೆ ಹೋಗ್ತಿದ್ದೆ. ಅವ್ರ ಹಾಸ್ಟೆಲ್ಗೆ ತಟ್ಟೆಗೆ ಊಟ ಹಾಕೊಂಬರೋರು ಪಾಪ. ನಾನು ಇದೀನಿ ಅಂದ್ಬಿಟ್ಟು, ನಾನು ಹಾಸ್ಟೆಲ್ ಒಳಗೆ ಊಟ ಮಾಡಂಗಿಲ್ವಲ್ಲ, ನಾನು ಇದೀನಿ ಅಂದ್ಬಿಟ್ಟು ಪಾಪ ಅವರು ತಟ್ಟೆಗೆ ಜಾಸ್ತಿ ಊಟ ತುಂಬಿಸ್ಕೊಂಡು ಅವ್ರಿಗೆ ಅಂತ ರೂಮಿಗೆ ತಗೊಂಬರೋರು. ಕದ್ದು ಮುಚ್ಚಿ ಇರ್ಬೇಕಲ್ಲ, ಕದ್ದು ಮುಚ್ಚಿ ತಗೊಂಬತ್ತಿದ್ರು. ಅದು ತಗೊಂಬಂದು ಆ ಊಟನ ಶೇರ್ ಮಾಡ್ಕೊಂಡು, ಮಹೇಶ ಅಂತ ಹುಡುಗ, ಅವನು ನಾನು ಶೇರ್ ಮಾಡ್ಕೊಂಡು ಒಂದೇ ತಟ್ಟೆಲ್ಲಿ ತಿಂತಾ ಇದ್ವಿ. ಆ ಥರ ನನ್ನ ಸ್ನೇಹಿತರುಗಳು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಸತೀಶ್ ನೀನಾಸಂ ಅಂತಂದರೆ, ನೀನಾಸಂ ಸತೀಶ್ ಅಂತಂದರೆ ಬರೀ ಸತೀಶ್ ನೀನಾಸಂ ಅಷ್ಟೇ ಅಲ್ಲ. ಅದು ನಮ್ಮ ತಾಯಿ ಕ್ಯಾರೆಕ್ಟರ್ ಆಗ್ಬೋದು. ಅಲ್ಲಿಂದ ಶುರುವಾದ್ರೆ ಜರ್ನಿ. ನಮ್ಮ ಅಣ್ಣಂದರು, ನಮ್ಮ ಅಕ್ಕಂದರು, ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರುಗಳು, ನನ್ನ ಮಗಳು, ವೈಫು, ಎಲ್ಲರೂ ಬಂದ್ಬಿಡ್ತಾರೆ ಸತೀಶ್ ನೀನಾಸಂ ಅಂತಂದರೆ. ಅಥವಾ ಇವತ್ತರೆಗೂ ನನ್ನ ಜೊತೆ ನಿಂತಿರೋ ಮಾರಲ್ ಸಪೋರ್ಟ್ ಕೊಡ್ತಾರಂಥ ಪ್ರತಿಯೊಬ್ಬರು, ನೀವು ಎಲ್ಲರೂ ಸೇರಿದ್ರೆ ಸತೀಶ್ ನೀನಾಸಂ. ಸತೀಶ್ ನೀನಾಸಂ ಒಬ್ಬ ಏನು ಮಾಡೋಕ್ಕಾಗಲ್ಲ. ಹಂಗೆ ನಿಂತ್ಕೊಂಡು ಸತೀಶ್ ನೀನಾಸಂ ಆಗಿದ್ದು ಆ ಥರ. ಆ ನೀನಾಸಂ ಹೊರಡೋಕ್ಕೆ ಇವರೆಲ್ಲ ಕಾರಣಕರ್ತರು ನನಗೆ, ಮಂಡ್ಯ ಸ್ನೇಹಿತರುಗಳೆಲ್ಲ. ಹೊರಡ್ತೀನಿ. ಆ ಹೊರಡ್ಬೇಕಾದ್ರೆ ಬಸ್ಸಲ್ಲಿ ನನಗೆ ಅವತ್ತು ಹುಷಾರಿರಲಿಲ್ಲ. ಇಡೀ ರಾತ್ರಿ ಜರ್ನಿ ಮಾಡ್ತೀನಿ ಮಂಡ್ಯದಿಂದ ಶಿವಮೊಗ್ಗಕ್ಕೆ ಇಂಟ್ರ್ಯೂಗೆ ಅಂತ ಹೊರಡ್ತೀನಿ. ಇಂಟ್ರ್ಯೂಗೆ ಬರೋ ಟೈಮ್ ಬರುತ್ತೆ. ಇಂಟ್ರ್ಯೂಗೆ ಹೊರಟಾಗ ಇಡೀ ರಾತ್ರಿ ನಿದ್ದೆ ಇಲ್ಲ ನನಗೆ. ಹುಷಾರಿಲ್ಲ, ತುಂಬ ಅಂದರೆ ತುಂಬ ಹುಷಾರಿಲ್ಲ ನನಗೆ, ತೀರಾ ಹುಷಾರಿಲ್ಲ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಬೆಳಿಗ್ಗೆ ಹೋಗ್ತೀನಿ, ಇಂಟ್ರ್ಯೂ ಅಟೆಂಡ್ ಮಾಡ್ತೀನಿ. ಬಟ್ ಅಲ್ಲಿ ಇದ್ದಿದ್ದು ತುಂಬ ಕ್ರೌಡಲ್ಲಿ ಒಂದು 200-300 ಜನ ಕ್ರೌಡ್ ಇತ್ತು. ಅಲ್ಲಿ ನಾನು 15 ಜನ ಮಾತ್ರ ಸೆಲೆಕ್ಟ್ ಆಗೋದು. ಡಿಸ್ಟಿಕ್ಕಿಂದ ಒಬ್ಬರು, ಅದರಲ್ಲಿ ಹುಡುಗರು 15 ಜನ, 5 ಜನ ಹುಡುಗಿಯರು. ಆ ಬಂದಿರೋ 200 ಜನದಲ್ಲಿ ನಾನೊಬ್ಬ ಸೆಲೆಕ್ಟ್ ಆಗ್ತೀನಿ ಅಂತ ಯಾವ ಗ್ಯಾರಂಟಿ? ನನಗಿಂತ ಓದ್ದವರು, MBA ಮಾಡಿದವರು, ಡಿಗ್ರಿ ಮಾಡಿದವರು ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ನಾನೊಬ್ಬ. ವಯಸ್ಸಿನ ಕ್ಯಾಟಗರಿ ಏನಿಲ್ಲ ಅಲ್ಲಿ. ವಯಸ್ಸಿನ ಕ್ಯಾಟಗರಿ ಇರಲಿಲ್ಲ ನಮಗೆ, 18 ಮೇಲ್ಪಟ್ಟು. ಬಟ್ ಹೋದೆ, ಇಂಟ್ರ್ಯೂ ಆಯ್ತು ಅವತ್ತು. ಅದೇ ನನ್ನ ಲೈಫಿನ ನೀವು ಈಗ ಹಾಕ್ಬೋದು ಒಂದು ಸಿಡ್ಲು ಗುಡುಗು ಎಲ್ಲ. ಅವತ್ತು ಆ ಜಾಗದಲ್ಲಿ ಇಂಟ್ರ್ಯೂ ಕೊಡ್ತೀನಿ. ಸ್ಮಶಾನ ಕುರುಕ್ಷೇತ್ರದ ನಾಟಕದ್ದು ಡೈಲಾಗ್ ಹೇಳ್ತೀನಿ, ಬೀದಿ ನಾಟಕದ್ದೇ ಏನೋ ಹಾಡುಗಳು ಆಡ್ತೀನಿ. ಇಂಟ್ರ್ಯೂ ಆಗುತ್ತೆ. ಸಂಜೆವರೆಗೂ ಕಾಯಬೇಕು ನಾವು. ಏನೋ ಬೋರ್ಡ್ ಮೇಲ್ಗಡೆ ಇದಾಗ್ತಾರೆ, ಹೆಸರಾಗ್ತಾರೆ, ನೇಮ್ ಹಾಕ್ತಾರೆ. ಆ ನೇಮಲ್ಲಿ ನನ್ನ ಹೆಸರಿತ್ತು. ಅವತ್ತು ನಾನು ಆ್ಯಕ್ಚುಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಕಿರ್ತಾರೆ ಗೊತ್ತಾ, ಕ್ಲೈಮ್ಯಾಕ್ಸಲ್ಲಿ ಒಂದು ರೋಷ ವಿಷಯ ಬರುತ್ತೆ ಗೊತ್ತಾ, ಆ ಥರ ಕಿರ್ಚಿ ಆ ಥರ ಕುಣದಾಡಿದ್ದು ನಾನು ಅವತ್ತು. ಸಿನಿಮ್ಯಾಟಿಕ್ ಆಗಿದೆ, ಲೈಫೇ ಸಿನಿಮಾಟಿಕ್. ಹುಷಾರಿಲ್ಲ ಅಂದರೆ ಯು ಕಾಂಟ್ ಬಿಲೀವ್, ಅದನ್ನ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ನನಗೆ. ಬಟ್ ಸೆಲೆಕ್ಟ್ ಆಗ್ಬಿಡ್ತೀನಿ. ಸೆಲೆಕ್ಟ್ ಆದಮೇಲೆ ಲಗೇಜ್ ತೊಗೊಂಡು ಹೊರಟೆ ಊರಿಗೆ ಬಂದು. ನಮ್ಮ ಓನ್ ಹೇಳಿದೆ ನೀನಾಸಂಗೆ ಹೋಗ್ತಾಯಿದ್ದೀನಿ ಅಂತ. ಅವ್ಳು ಹೇಳೋಕ್ಕೆ ಶುರು ಮಾಡೋದು, ಇನ್ನೊಂದು ವರ್ಷ ಬರೋಲ್ಲ ಅಂತ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಒಂದು ವರ್ಷಕ್ಕೆ ಒಂದೇ ಸಲ ರಜೆ ಕೊಡೋದು. ಗಣೇಶ ಚತುರ್ಥಿಗೆ ಮಾತ್ರ ರಜೆ, ಅದು ಬಿಟ್ಟರೆ ರಜೆ ಇಲ್ಲ. ಅಲ್ಲಿಗೆ ಒಂದು ಲ್ಯಾಂಡ್ಲೈನ್ ಇತ್ತು, ಅಲ್ಲಿಗೆ ಫೋನ್ ಮಾಡಬೇಕು. ನನಗೆ ಯಾವ ಫೋನು ಬರ್ತಿರಲಿಲ್ಲ. ನಮ್ಮ ಅವ್ನು ಫೋನ್ ಮಾಡೋದು ಗೊತ್ತಿಲ್ಲ, ಊರಲ್ಲಿ ಫೋನ್ ಇಲ್ಲ. ಬೇರೆಯವ್ರಿಗೆಲ್ಲ ಫೋನ್ ಬರೋದು, ನನಗೆ ಫೋನೇ ಬರ್ತಿರಲಿಲ್ಲ. ಮಜಾ ಅದ್ರ ಲೈಫಿನ ಜರ್ನಿಗಳು ಹಂಗೆಲ್ಲ ಇರ್ತವೆ. ಒಂದು 20-30 ರೂಪಾಯಿ ಇಟ್ಕೊಂಡು ಹೋಗಿದ್ದು ನಾನು. 100 ರೂಪಾಯಿನ ನಮ್ಮವ್ವ ಕೊಟ್ಟಿದ್ದು. 100 ರೂಪಾಯಿ ಎಲ್ಲ ಅವತ್ತು ನಮ್ಮ ಅವ್ನ ಹತ್ರ ಇರಲಿಲ್ಲ ಬಿಡಿ. ಆ 20-30 ರೂಪಾಯಿ ಇಟ್ಕೊಂಡು ಹೋಗಿದ್ದು ನಾನು. ಹೋಗಿ ಆ 20-30 ರೂಪಾಯಿನಲ್ಲ ಇಡೀ ವರ್ಷ ಕಳೆದಿರೋದು ನಾವು. ನಮಗೆ ಫ್ರೀ ಊಟ ಆಯಿತು, ಏನೋ ಸ್ಕಾಲರ್ಶಿಪ್ ಊಟ ಇರ್ತಾಯಿತ್ತು. ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಬರೋದು. ಅವ್ರು ತಿಂಗಳಿಗೆ 750 ರೂಪಾಯಿ ಸ್ಕಾಲರ್ಶಿಪ್ಪು. ನಮ್ಮ ಕೈಗೆ ಬರ್ತಿರಲಿಲ್ಲ ಅದು.
ಡೈರೆಕ್ಟಾಗಿ ಇದಕ್ಕೆ ಹೋಗ್ತಿತ್ತು, ಕ್ಯಾಂಟೀನ್ವರೆಗೆ ಹೋಗ್ತಿತ್ತು. ಅದರಲ್ಲೇ ನಾವು ಇಡೀ ಲೈಫ್ನ ಕಾಣಕ್ಕೆ ಶುರು ಮಾಡಿದ್ದು, ಕಟ್ಟಕ್ಕೆ ಶುರು ಮಾಡಿದ್ದು. ಆದರೆ ಏನು ತುಂಬ ಪೇಯ್ನ್ಫುಲ್ ಆಗಿ ನಾವು ಬದುಕಲಿಲ್ಲ ಅಲ್ಲಿ. ಇಡೀ ನೀನಾಸಂ ಜರ್ನಿ ನನಗೆ ಎಕ್ಸ್ಟ್ರಾಡಿನರಿ. ನನ್ನ ಲೈಫಲ್ಲಿ ನಿಮ್ಮ ಕ್ಷಣಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ಅದು 1 ವರ್ಷ ನೀನಾಸಂ ಮತ್ತು ಇನ್ನೊಂದು ವರ್ಷ ತಿರುಗಾಟ ಅಂತ ಮಾಡ್ತೀವಿ ನೀನಾಸಂಲಿ. ಆ 2 ವರ್ಷ ನನ್ನ ಪ್ರೀಷಿಯಸ್ ಟೈಮ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಟೈಮ್ ನನ್ನ ಲೈಫ್ನ. ನನ್ನ ಬದುಕೇ ಚೇಂಜ್ ಆಗಿದ್ದು, ನಾನೊಬ್ಬ ಸತೀಶ್ ನೀನಾಸಂ ಆಗಿದ್ದು. ಆ ಜರ್ನಿ ನೀವು ಅದನ್ನೇ ಮಾಡ್ತೀರಂದ್ರೆ ಅದೇ ಒಂದು ಸಿನಿಮಾ ಮಾಡಬೇಕು. ಆ 1 ವರ್ಷ ನಮ್ಮದು ಟ್ರೈನಿಂಗ್ ಇತ್ತಲ್ಲ ಸ್ಟೂಡೆಂಟ್ ಆಗಿದ್ದಾಗ, ಆ ಟ್ರೈನಿಂಗ್ ಪೀರಿಯಡ್ ಇದೆಯಲ್ಲ ಅದು ಅಂದರೆ ರೋಚಕವಾದ ಘಟ್ಟ ನನ್ನ ಲೈಫಲ್ಲಿ. ಆ ಪೀರಿಯಡ್ ಇನ್ನು ನನ್ನ ಇಡೀ ಬದುಕನ್ನು ಸೋಸಿದಾಗ ಆ 1 ವರ್ಷ ಮಾತ್ರ ಸಪ್ರೇಟಾಗಿ ಇಡ್ಬೋದು. ತೆಗೆದು ಎಷ್ಟು ಹೆಮ್ಮೆ ಇದೆ ಸತೀಶ್ ಹೆಸರು ಜೊತೆಗೆ ನೀನಾಸಂ ಕೂಡ ಟ್ಯಾಗ್ ಆಗಿರೋದು. ಅಫ್ಕೋರ್ಸ್ ಅದು ನಾನು ಬದುಕಿರೋವರೆಗೂ ನಾನು ಸತ್ತ ಮೇಲೆ ಇರುತ್ತದ್ದು. ಆ ಸತೀಶ್ ನೀನಾಸಂ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ. ನೀನಾಸಂ ಅಂತ ಹೇಳಿದ್ರೆ ಅದು ದೊಡ್ಡ ಇನ್ಸ್ಟಿಟ್ಯೂಟು. ನಾನು ಆ ನೀನಾಸಂಬಲ್ಲಿ ಒಂದು ಸಣ್ಣ ಹುಳನೂ ಅಲ್ಲ, ಕೀಟನೂ ಅಲ್ಲ, ಒಂದು ಡಸ್ಟ್, ಕಣ್ಣು ಕಾಣದಿರೋ ಬ್ಯಾಕ್ಟೀರಿಯಾ ನನ್ನಷ್ಟೇ. ನೀನಾಸಂ ಮಾಡೋದು ಒಂದು ಮಹಾಸಾಗರ. ಅದು ಇಡೀ ಜಗತ್ತಿನಲ್ಲೇ ಒಂದು ಶ್ರೇಷ್ಠ ಇನ್ಸ್ಟಿಟ್ಯೂಟ್ ಅದು. NSD, ನೀನಾಸಂ, ರಂಗಾಯಣ, ಹಿಂಗೆ ನಿಮಗೆ ಜಗತ್ತಲ್ಲಿ ಒಂದು 10 ಇನ್ಸ್ಟಿಟ್ಯೂಟ್ ಹೆಸರು ಹೇಳಿದ್ರೆ ಅದರಲ್ಲಿ ನೀನಾಸಂ ಒಂದು. ಅದನ್ನು ಕಟ್ತವ್ರು KV ಸುಬ್ಬಣ್ಣ, ಅವ್ರಿಗೆ ಮ್ಯಾಕ್ಸೆಸ್ ಅವಾರ್ಡ್ ಬಂದಿತ್ತು. ನಮಗೆ ಪಾಠ ಮಾಡಿರೋಲ್ಲ ಯಾರು ಅಂದ್ಕೊಂಡಿದ್ದೀರಾ? ನಮಗೆ ಚೈಲ್ಡ್ಹುಡ್ ಮಾಡಿದ್ದು ಬಸವರಾಜಪ್ಪ TV ನಾಯ್ಕ ಅವರು. ಆಮೇಲೆ ಪಾಠ ಮಾಡಿದ್ದು ಗಿರೀಶ್ ಕಾರ್ನಾಡ್ರು, UR ಅನಂತಮೂರ್ತಿ, KV ಸುಬ್ಬಣ್ಣವರು, ಜಯಂತ್ ಕಾಯ್ಕಿಣಿ, ಮಹಾತ್ಮ ಗಾಂಧೀಜಿಯವ್ರ ಮೊಮ್ಮಗ. ಆಮೇಲೆ ಅದ್ಯಾರೋ ಭಯಾನಕ ದೊಡ್ಡ ದೊಡ್ಡ ಹೆಸರುಗಳು, ವೈದೇಹಿಯವರು ಬಂದಿದ್ದಾರೆ, ಪಾಠ ಮಾಡಿದ್ದಾರೆ ನಮಗೆ. ಎಲ್ಲ ದೊಡ್ಡ ದೊಡ್ಡ ಕವಿಗಳು, ದೊಡ್ಡ ದೊಡ್ಡ ಮಹಾ ವ್ಯಕ್ತಿಗಳು. ಒಬ್ಬ SLC ಓದಿರೋ ಹುಡುಗ, ಏನೂ ಗೊತ್ತಿಲ್ಲದಿರೋ ಯಾವುದೋ ಹಳ್ಳಿಯ ಮೂಲೆಯವನಿಗೆ ಒಂದು ಈ ಥರ ಇನ್ಸ್ಟಿಟ್ಯೂಟ್ ಸಿಗ್ಬೋದು, ಒಂದು ಚಾನ್ಸ್ ಲೈಫಲ್ಲಿ ಈ ಥರ ಸಿಗ್ಬೋದು, ಇಷ್ಟು ಜಗತ್ತಿನ ಈ ಶ್ರೇಷ್ಠ ವ್ಯಕ್ತಿಗಳನ್ನೆಲ್ಲ ನಾನು ನೋಡ್ಬೋದು ನನ್ನ ಕಣ್ಣಲ್ಲಿ ಅಂತ. ಆ ಚಾನ್ಸ್ ಸಿಗುತ್ತೆ ಅಂತ ಹೆಂಗೆ ಇಮೇಜ್ ಮಾಡ್ತೀನಿ ನಾನು. ನನಗೆ ಇವತ್ತು ಹೀರೋ ಆಗಿರೋದು, ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿರೋದು ನನಗೆ ದೊಡ್ಡ ವಿಷಯ ಅಲ್ಲ. ಇದು ದೊಡ್ಡದಲ್ಲ ನನಗೆ ಅವತ್ತು ಸಿಕ್ತು ಗೊತ್ತಾ ವಿದ್ಯೆ. ಅಷ್ಟು ಜನರು ಅಂಥ ಮಹಾನ್ ವ್ಯಕ್ತಿಗಳೆಲ್ಲ ನನ್ನ ಕಣ್ಣಿದ್ರೆ ನನಗೆ ಪಾಠ ಮಾಡ್ತಿದ್ರಲ್ಲ, ಅದು ನನಗೆ ವಾವ್ ಅನ್ಸೋದು ನನ್ನ ಲೈಫಲ್ಲಿ. ಅವರನ್ನು ನೀನಾಸಂ ಎಲ್ಲನೂ ಕಲಿಸ್ಬಿಡ್ತು ನಮಗೆ. ಹಸಿವಿನ ಕಲಿಸ್ತು, ಬದುಕೋದನ್ನು ಕಲಿಸ್ತು, ಓದೋದನ್ನು ಕಲಿಸ್ತು, ಆ್ಯಕ್ಟ್ ಮಾಡೋದನ್ನು ಕಲಿಸ್ತು. ಇಡೀ ನನ್ನ ಕ್ಯಾರೆಕ್ಟರ್ನ ರೂಪಿಸಿದ್ದೆ ನೀನಾಸಂ ನನಗೆ. ಅದಕ್ಕೆ ಬಹುಶಃ ಸತೀಶ್ ನೀನಾಸಂ ಅಂತ ನಾನು ಇಟ್ಕೊಂಡಿದ್ದಲ್ಲ ಅದು. B. ಸುರೇಶ್ ಅವರು ನಾನು ಸೀರಿಯಲ್ ಮಾಡ್ಬೇಕಾದ್ರೆ ಸತೀಶ್ ಅಂತ ಇಟ್ಟರೆ ವರ್ಕ್ ಆಗಲ್ಲ ಕಣೋ, ಸತೀಶ್ ನೀನಾಸಂ ಅಂತ ಆಗ್ತೀನಿ ಅಂತಂದ್ರು. ಕರೆಕ್ಟ್. ಸತೀಶ್ ಅಂತ ಯಾವಾಗ ಇಟ್ಕೊಂಡ್ರೆ ನೀವು? ಶಿವಕುಮಾರಿಂದ ನನಗೆ ಅಫಿಷಿಯಲಿ ಸತೀಶ್ ಅಂತ ಮಾಡ್ಕೊಂಡಿದ್ದು ನಾನು. ಅಂದರೆ ಎಜುಕೇಷನ್ ಬಂದಾಗ ನಮ್ಮ ತಾಯಿ ಇಟ್ಟ ಹೆಸರು ಹುಟ್ಟುತ್ತಾ ನಾನು ಶಿವಕುಮಾರ್ ಅಂತ. ಮಹಾಶಿವರಾತ್ರಿ ದಿವಸ ಹುಟ್ಟಿದ್ದು ನಾನು. ಅದಕ್ಕೆ ನನಗೆ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದು. ಓಕೆ. ನನಗೆ ಅದೇ ಹೆಸರು ಕ್ಯಾರಿ ಮಾಡಬೇಕು ಅಂತಿತ್ತು. ಬಟ್ ಒಂದು ರೀಸನ್ ಇತ್ತು ನನಗೆ. ನಾನು ಸಿನಿಮಾ ಮಾಡ್ತಾ ಬಹುಶಃ ಇದೆಲ್ಲ ಮಾಡ್ತಾ ಶಿವಣ್ಣ ಇದ್ರು ಸಿನಿಮಾದಲ್ಲಿ ಆಲ್ರೆಡಿ. ಅಂದರೆ ಆಲ್ರೆಡಿ ಇದ್ದಿದ್ದರಿಂದ ಹೆಸರು. ಆಮೇಲೆ ಸತೀಶ್ ಅನ್ನೋ ಹೆಸರಿಟ್ಟ ಮೇಲೆ ನನ್ನ ಜರ್ನಿ ಬೇರೆ ಆಯಿತು. ಸತೀಶ್ ಅನ್ನೋ ಹೆಸರಿನ ಜೊತೆಗೆ ನನ್ನ ಜರ್ನಿ ಲೈಫೇ ಬೇರೆ ಆಯಿತು. ಸರಿ, ಇದೇ ಇರಲಿ, ಸತೀಶನು ಒಂದೇ, ಶಿವನು ಒಂದೇ, ಎರಡು ಒಂದೇ, ಈಶಾ. ಹಂಗಾಗಿ ಶಿವ ಸತೀಶ ಆಗಿದ್ದು, ಸತೀಶ ಶಿವ ಆಗಿದ್ದು, ಶಿವ ಸತೀಶ ಆಗಿದ್ದು, ಸತೀಶ್ ನೀನಾಸಂ ಆಗಿದ್ದು, ನೀನಾಸಂ ಸತೀಶ್ ಆಗಿದ್ದು. ಇವತ್ತು ಜನ ಬೇರೆ ಬೇರೆ ಹೆಸರು ಕರೀತಾರೆ. ಕ್ವಾಟ್ಲೆ ಸತೀಶ, ನೀನಾಸಂ ಸತೀಶ, ಅಯೋಗ್ಯ, ನೀನಾಸಂ ಸತೀಶ್ ನೀನಾಸಂ. ಲೂಸಿಯಾ ಬಂದಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ತೀವಿ, ಸತೀಶ್ ನೀನ್ ಆಸಂ ಅಂತ. ನೀನ್ ಆಸಂ ಅದೇ ಲೈನ್ ಇಟ್ಕೊಂಡು ನಾನು ಬರ್ದೆ ಹಾಡನ್ನ. ಕಮಾನ್ 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 ನೀನ್ ಆಸಂ, ಕಮಾನ್ ನೀನ್ ಆಸಂ ಅಂತ ರಾಕೆಟ್ ಫಿಲ್ಮಲ್ಲಿ ಬರೀತಾರೆ ಪೂರ್ಣ. ಅಂದರೆ ಲೈಫೇ ಒಂಥರ ಮೆಟಾಫರ್. ಆಗಲೇ ರಿಲೇಟಬಿಲಿಟಿ ಬಗ್ಗೆ ಮಾತಾಡ್ತಿತ್ತಲ್ಲ, ಅಂಬರೀಷ್ ಅಣ್ಣನ ಸಿನಿಮಾ ಕಟೌಟು ಇದ್ರ ಬಗ್ಗೆ ಎಲ್ಲ. ಇನ್ನೊಂದು ರಿಲೇಟಬಿಲಿಟಿ ವಿಷಯ ಬಂತು ಈಗ. ಹೌದು, ಮಹಾಶಿವರಾತ್ರಿ. ಹೌದು, ಶಿವಕುಮಾರ್. ಹೌದು, ಸತೀಶ್ ನೀನಾಸಂ. ಹೌದು. ಈಗ ರೈಸ್ ಆಫ್ ಅಶೋಕದಲ್ಲಿ ನಮ್ಮ ಹುಡುಗ ಮಾಡ್ತಾರ. ಹುಡುಗನ ಹೆಸರು ಶಿವ ಅಂತ. ಇನ್ನೊಬ್ಬ ಇಲ್ಲಿ ನನಗೆ ಅಸ್ಟೆಂಟ್ ಇದಾನಲ್ಲ, ಅವನ ಹೆಸರು ಶಿವ. ಅದಾದ್ಮೇಲೆ ಮಾದೇವ ಸಾಂಗ್ ಅದೇ ಹೇಳಕ್ ಬಂದ ಅಲ್ಲೂ ಶಿವ. ಅದ್ಯಾಕೋ ಗೊತ್ತಿಲ್ಲ, ಶಿವ ಕನೆಕ್ಷನ್ ಸಿಕ್ಕಾಪಟ್ಟಿದೆ. ಹೌದು, ಒಂದಕ್ಕೊಂದು ಬಿಡ್ತಾನೆ ಇಲ್ಲ ಅದು. ಸತೀಶ್ನಲ್ಲೂ ಶಿವ ಇದ್ದಾನೆ, ಶಿವನಲ್ಲೂ ಶಿವ ಇದ್ದಾನೆ. ಆಮೇಲೆ ಶಿವಣ್ಣ ಈ ಹಾಡು ಬಿಡುಗಡೆ ಮಾಡ್ಬೇಕಾಗಿತ್ತು. ಓಕೆ. ಅವರು ಡೇಟ್ ಮ್ಯಾಚ್ ಆಗಲಿಲ್ಲ ಕಾರಣಾಂತರಗಳಿಂದ. ಅವ್ರ ಡೇಟ್ಗಳು ನಮಗೆ ಅಂದರೆ ಅವರು ತುಂಬ ಬ್ಯುಸಿ ಇದ್ರಿಂದ ಸಾಧ್ಯ ಆಗಲಿಲ್ಲ ಈ ಸಾಂಗ್ನ ರಿಲೀಸ್ ಮಾಡೋಕ್ಕೆ. ನನಗೆ ಶಿವಣ್ಣ ಮಾಡಬೇಕು ಅಂತ ಆಸೆ ಇತ್ತು. ಬಿಕಾಸ್ ಉಗೆ ಇಲ್ಲೂ ಬರುತ್ತೆ. ಆಮೇಲೆ ಅವ್ರದ್ದು ಜೋಗಿ ಫಿಲ್ಮಲ್ಲಿ ಉಗೆ ಮಾತ್ಮಲೆ ಹಾಡು ಅಲ್ಲ, ಉಗೆ ಮಾತ್ಮಲೆ ಸರಿ, ಅದು
ಹೇಳು ಮಲೆ ಮೇಲೆ ಏಳು ಮಲೆ ಮ್ಯಾರೇಲಿ ಏಳು ಮಲೆ ಮ್ಯಾಲೆ ರೀ ಕುಂತ ನಮ್ಮ ಮಾದೇವ, ಅಲ್ಲೂ ಮಾದೇವ, ಇಲ್ಲಿ ಏಳೋ 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 ಮಾದೇವ, ಉಘೇ ಅಲ್ಲೂ ಉಘೇ ಅಂತ ಬರುತ್ತೆ, ಸೇಮ್ ಉಗೆ ಅಲ್ಲೂ ಬರುತ್ತೆ. ನನಗೆ ಇದು ಕೇಳಿಸ್ದಾಗ ನಾನು ಹೇಳಿದೆ, ಈ ಹಾಡು ಕೇಳಿಸ್ದಾಗ ಪೂರ್ಣ ಉಗೆ ಸೇಮ್ ಜೋಗಿನಲ್ಲೂ ಇದೆ, ಸೇಮ್ ಉಗೆ ಇಲ್ಲ ಹಾಕಿದೆ, ಪರವಾಗಿಲ್ಲ ಇರಲಿ ಬಿಡಿ, ಅದು ಹಿಟ್ ಸಾಂಗ್, ಸೂಪರ್ ಹಿಟ್ ಸಾಂಗ್, ಅದ್ರ ಜೊತೆ ನಮ್ಮದು ಸೇರ್ಕೊಳ್ಳಿ ಅಂತ ಹಂಗೆ ಬಿಟ್ಟಿದ್ದು ನಾವು.